ದಯಮಾಡಿ ಕ್ಷಮಿಸಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈः ಸ್ವಾಕ್ಯೈः ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 12ನೇ ಶ್ಲೋಕದ ಅರ್ಥ ಆಗಿದೆನಾ? ಅರ್ಥ ಆಗಬೇಕಾ? ಆಗಿದೆ ಆಚಾರ್ಯ. ಸರಿ, 13ನೇ ಶ್ಲೋಕ ಆಗಬೇಕು. ಇಲ್ಲಿ 13ನೇ ಶ್ಲೋಕ ಇದಮದ್ಯಮಯಾ ಲಬ್ಧಂ. 16ನೇ ಅಧ್ಯಾಯ 13ನೇ ಶ್ಲೋಕ. ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ನೋಡಿ, ಇದಮದ್ಯ ಮಯಾ ಲಬ್ಧಂ. ನಿನ್ನೆ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಅನ್ಯಾಯೇನ ಅರ್ಥ ಸಂಚಯ, ಅನ್ಯಾಯದಿಂದಾಗಿಯೇನೆ ಬರೀ ತಮ್ಮ ವಿಷಯ ಭೋಗಗಳನ್ನು ಮಾಡಲಿಕ್ಕೋಸ್ಕರವಾಗಿ ಧರ್ಮ ಈ ಹಣದ ಸಂಚಯವನ್ನು ಮಾಡ್ತಾರೆ, ಬಯಸ್ತಾರೆ ಅಂತ. ಏನು ಈ ಅನ್ಯಾಯದಿಂದಾಗಿ ಪಡೆದ ಹಣ ಏನಿದೆ, ಅಬ್ಬಾ ನಾನು ಇವತ್ತು ಹಣವನ್ನು ಪಡೆದೆ ಅಂತ ತೃಪ್ತಿ ಆಗ್ತಾನಂತೆ. ಬರೀ ಹಣ ಅಷ್ಟೇ. ಹಣವನ್ನು ನಾನು ಇವತ್ತು ಪಡೆದುಕೊಂಡೆ. ಪ್ರಾಪ್ಸೆ ಮನೋರಥಂ ಇಮಂ. ನನ್ನ ಮನಸ್ಸಿನಲ್ಲಿ ಏನು ಇದೆ ಅದನ್ನು ಈ ಹಣದಿಂದ ನಾನು ಈಡೇರಿಸಿಕೊಳ್ಳಬಲ್ಲೆ. ಇಂದು ಈ ಧನ ಇದೆ. ಇದಮಸ್ತಿ ಇದಮಪಿ ಮೇ. ಯಾಕೆ ಈ ಮನೋರಥವನ್ನು ಯಾಕೆ ಈಡೇರಿಸಿಕೊಳ್ಳಬಲ್ಲೆ ಅಂತಂದರೆ, ದುಡ್ಡಿದೆ. ದುಡ್ಡಿರೋದ್ರಿಂದಾಗಿ ನನಗೆ ಬೇಕಾದನ್ನು ತಗೊಳ್ಬೋದು, ಬೇಕಾದಲ್ಲಿ ಹೋಗಬಹುದು, ಬೇಕಾದನ್ನು ತಿನ್ನಬಹುದು, ಬೇಕಾದನ್ನು ಹಾಕಿಕೊಳ್ಳಬಹುದು, ಬಟ್ಟೆಗಳನ್ನು. ಹೀಗಿರುತ್ತೆ ಹೊರತು ಹಣ ಇದೆ ಬೇಕಾದವರಿಗೆ ಕೊಡೋಣ, ಧರ್ಮ ಮಾರ್ಗ ಮಾಡೋಣ, ಮತ್ತೊಬ್ಬರಿಗೆ ದಾನ ಮಾಡೋಣ, ಬಹಳ ಕಡಿಮೆ ಬರ್ತದೆ. ಈ ರೀತಿ ಚಿಂತನೆ ಬರೋದು ಬಹಳ ಕಡಿಮೆ, ಬಹಳ ಬಹಳ ಕಡಿಮೆ. ಅದಕ್ಕೆ ಅಷ್ಟೇ ಅಲ್ಲ, ಭವಿಷ್ಯ ಇದು ನನ್ನದೇ ಆಗಬೇಕು, ನನ್ನಲ್ಲಿಯೇ ಇರಬೇಕು, ಇನ್ನೂ ಡಬಲ್ ಆಗಬೇಕು ಎನ್ನುವಂತಹ ಭಾವನೆ ಈ ಒಬ್ಬ ಆಸುರಿ ಸ್ವಭಾವದ ಮನುಷ್ಯನಿಗೆ ಬರ್ತದೆ. ಈ ರೀತಿ ಎಲ್ಲ ಸ್ವಭಾವಗಳು ಕೂಡ ಆಸುರಿ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥವರ್ಕೊಳ್ಳಿ. ಅದ್ಯ ಇವತ್ತು, ಇದಂ ಮಯಾ ಲಬ್ಧಂ, ಈ ಹಣವನ್ನು ನಾನು ಪಡೆದುಕೊಂಡಿದ್ದೇನೆ, ಈ ಹಣವನ್ನು
ನಾನು ಪಡೆದುಕೊಂಡಿದ್ದೇನೆ. ಅಥವಾ ನನ್ನಿಂದ ಹೊಂದಲ್ಪಟ್ಟಿದೆ, ಯಾವುದಾದ್ರೂ ಸರಿ. ಇಮಂ ಮನೋರಥಂ, ಈ ಮನೋರಥವನ್ನು, ಇಮಂ ಮನೋರಥಂ, ಈ ಮನೋರಥವನ್ನು ಪ್ರಾಪ್ಸೆ, ಪ್ರಾಪ್ಸೆ ಇನ್ನು ಮುಂದೆ ಹೊಂದುತ್ತೇನೆ, ಇನ್ನು ಮುಂದೆ ಹೊಂದುತ್ತೇನೆ. ಬೇರೆಯವರ ಹಣವನ್ನು ನೋಡಿ ಅದು ನನ್ನದೇ ಆಗತ್ತೆ ಅಂತ ಭಾವನೆ ಅವನಿಗೆ. ಇದಮಸ್ತಿ, ಇದಮಸ್ತಿ, ಈ ಹಣ ಇದೆ, ಇದಮಸ್ತಿ, ಈ ಹಣ ಇದೆ, ಇದಮಪಿ, ಈ ಹಣವೂ ಕೂಡ, ಇದಮಪಿ ಧನಂ, ಇದಮಪಿ ಧನಂ ಅಂತ ಬರ್ಕೊಳ್ಳಿ. ಇದಮಪಿ ಧನಂ ಪುನಃ ಒಟ್ಟಿಗೆ ಬರ್ಕೊಳ್ಬೇಕು. ಇದಮಪಿ ಧನಂ ಪುನಃ, ಈ ಹಣವೂ ಕೂಡ ಮೇ ಭವಿಷ್ಯತಿ, ನನ್ನದಾಗುತ್ತದೆ. ಮೇ ಭವಿಷ್ಯತಿ, ನನ್ನದಾಗುತ್ತದೆ. ಮೇ ಭವಿಷ್ಯತಿ, ನನ್ನದಾಗುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಅಸೌ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗೀ ಸಿದ್ಧೋಹಂ ಬಲವಾನ್ ಸುಖೀ. ಎಂತಹ ಮದದಲ್ಲಿ ಇರ್ತಾರೆ ಅಂತಂದರೆ ಆಸುರಿ ಸ್ವಭಾವದವರು, ನಾನು ಶತ್ರುವನ್ನು ಕೊಂದಿದ್ದೇನೆ ಅಷ್ಟೇ ಅಲ್ಲ, ಅಪರಾನಪಿ ಶತ್ರುಂ ಹನಿಷ್ಯೆ, ಇನ್ನುಳಿದ ಶತ್ರುಗಳನ್ನು ನಾನು ಕೊಲ್ಲುತ್ತೇನೆ. ಪರಮಾತ್ಮನ ಅನುಗ್ರಹದಿಂದ ಸಕಲ ಸಂಪತ್ತುಗಳು ಒದಗಿದಾಗ ಅಹಂಕಾರ ಬರ್ತದೆ. ಅನೇಕ ದೇವಾನುದೇವತೆಗಳಿಗೆ ಅಹಂಕಾರ ಬಂದಿದೆ. ನಾವು ಜೀವಿಗಳ ಅರ್ಥಾತ್ ಭೂಲೋಕದಲ್ಲಿರುವ ಜನರ ಒಂದೊಂದು ಅಂಗಕ್ಕೂ ಅಭಿಮಾನಿ ದೇವತೆಗಳು ಅಂತ ಹೇಳಿ ಅಭಿಮಾನಿ ದೇವತೆಗಳಿಗೆ ಅಹಂಕಾರ. ಒಂದು ಸೆಕೆಂಡ್ ಪ್ರಾಣದೇವರು ಅವರಿಂದ ಹೊರಗಡೆ ಬಂದರು. ಅಭಿಮಾನಿ ದೇವತೆಗಳಿರುವ ಒಳಗಡೆ ಇರುವ ಪ್ರಾಣದೇವರು ಹೊರಗಡೆ ಬಂದರು, ಎಲ್ಲ ಕಚ್ಚಿ ಬಿದ್ದರು ಅಷ್ಟರು. ನಾವೇನೂ ಅಲ್ಲ, ಎಲ್ಲವನ್ನು ಮಾಡಿಸ್ತಾ ಇರುವವರು ಪ್ರಾಣದೇವನಲ್ಲಿ ಕುಳಿತಿರುವಂತಹ ನಾರಾಯಣ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ, ಅವನು ಮಾಡಿಸ್ತಾ ಇದ್ದಾರೆ. ಅಹಂಕಾರ ಪಡಬಾರದು, ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ. ನಾವು ಯಾರು?
ಈಶ್ವರೋಹಂ, ನಾನು ಈಶ್ವರ ಅದೇ ಪರಮಾತ್ಮ ಅಂತ ಅರ್ಥ ಅಲ್ಲ, ರಾಜರ ರಾಜ ನಾನು, ಬೇಕಾದಷ್ಟು ಸಂಪತ್ತಿದೆ. ಅಹಂ ಭೋಗಿ, ಬೇಕಾದಷ್ಟು ಭೋಗ ಇದೆ, ಕೇಳಿದ್ದನ್ನ ನನಗೆ ಸಿಗತ್ತೆ ಹಣ ಇರೋದ್ರಿಂದ. ಸಿದ್ಧ ಅಹಂ, ನನಗೆ ಇನ್ನೊಬ್ಬರ ಉಪಕಾರ ಬೇಡ, ಕೃತಕೃತ್ಯನಾಗಿದ್ದೇನೆ, ಇನ್ನೊಬ್ಬರ ಯಾರ ಉಪಕಾರವೂ ಬೇಡ. ಏನಾದರೂ ಯಾವುದರ ಅವಶ್ಯಕತೆ ಇದ್ದಾಗ ಇನ್ನೊಬ್ಬರ ಹೆಲ್ಪ್ ಒಂದು ಬೇಕಾಗುತ್ತೆ. ಅದು ತುಂಬ ಕಾರುಗಳು, ಏನೇನು ಬೇಕೋ ಕೂತಲ್ಲಿ ಎಲ್ಲ ಆಗ್ತಾ ಇದೆ ಕೆಲಸ. ಏನು ಯಾರ ಪ್ರಯೋಜನವೂ ನನಗಿಲ್ಲ, ಒಬ್ಬನೇ ಬದುಕಬಲ್ಲೆ ಅನ್ನೋ ಭ್ರಮೆಯಲ್ಲಿರ್ತಾನೆ. ಅಹಂ ಬಲವಾನ್ ಅಹಂ ಸುಖಿ, ನಾನು ಬಲಶಾಲಿ, ನಾನು ಸುಖಿಯಾಗಿದ್ದೇನೆ, ಮೂರ್ಖತನದಲ್ಲಿ ಇರ್ತಾನೆ. ಎಲ್ಲವೂ ಆಸುರಿ ಸ್ವಭಾವದವರು, ಇವರೆಲ್ಲರೂ ಕೂಡ ಆಸುರಿ ಸ್ವಭಾವದವರು ಅಂತ ಕೃಷ್ಣ ವಿಶೇಷವಾಗಿ ಒಂದು ಆಸುರಿ ಸ್ವಭಾವದ ಬಗ್ಗೆಯೇ ಹೇಳ್ತಾ ಇದ್ದಾನೆ. ಅದರ ವೆರೈಟೀಸ್ ಹೀಗೀಗೆ ಇರುತ್ತೆ ಅಂತ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಥವರ್ಕೊಳ್ಳಿ. ಅಸೌ ಶತ್ರು, ಈ ಶತ್ರುವು, ಅಸೌ ಶತ್ರು, ಈ ಶತ್ರುವು ಮಯಾ ಹತಃ, ನನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ. ನನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ. ಚ ಮತ್ತು ಅಪರಾನಪಿ ಶತ್ರೂನ್, ಅಪರಾನಪಿ ಶತ್ರೂನ್, ಬೇರೆ ಶತ್ರುಗಳನ್ನು, ಬೇರೆ ಶತ್ರುಗಳನ್ನು ಹನಿಷ್ಯೆ, ಕೊಲ್ಲುವೆನು, ಹನಿಷ್ಯೆ, ಕೊಲ್ಲುವೆನು. ಇಲ್ಲಿ ಈಶ್ವರ ಶಬ್ದಕ್ಕೆ ರಾಜರ ರಾಜ ಅಂತನೂ ಅರ್ಥ ಮಾಡಬಹುದು, ಪರಮಾತ್ಮ ಅಂತನೂ ಅರ್ಥ ಮಾಡ. ಪರಮಾತ್ಮನಿಗೆ ಯಾರ ಸಹಕಾರವೂ ಬೇಡ. ಸ್ವಲ್ಪ ಎಲ್ಲವೂ ಇತ್ತು, ಆರೋಗ್ಯವು ಸ್ವಸ್ಥವಾಗಿತ್ತು ಅಂದರೆ ಮದ ನೆತ್ತಿ ಮೇಲೆ ಬರ್ತದೆ. ನೆತ್ತಿಗೆ ಅದ ನಾನೇ ಸರ್ವೇಶ್ವರ, ಹಿರಣ್ಯಕಶಿಪು ಹಿರಣ್ಯಾಕ್ಷಗಳೆಲ್ಲ ಮಾಡಿದ್ರಲ್ಲ, ಆ ರೀತಿ ಆಗತ್ತೆ. ಈಶ್ವರೋಹಂ, ನಾನೇ ಪರಮಾತ್ಮ. ಅಹಂ ಭೋಗಿ, ಭೋಗಗಳನ್ನು ಸಮೃದ್ಧವಾಗಿ ಹೊಂದಿದವನು ನಾನು. ಭೋಗಗಳನ್ನು ಸಮೃದ್ಧವಾಗಿ ಹೊಂದಿದವನು ನಾನು. ಅಹಂ ಸಿದ್ಧ, ಕೃತಕೃತ್ಯನು ನಾನು. ನಾನು ಕೃತಕೃತ್ಯನು, ಬಲವಾನ್ ಬಲಶಾಲಿ, ಸುಖಿ ಸುಖಿಯಾಗಿದ್ದೇನೆ. ಸುಖಿಯಾಗಿರುವವನು.
ಇಷ್ಟ ಇದ್ರೆ ಕೇಳಿ. ನಾವು ಸ್ವಲ್ಪ ಧರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಸಾಕು, ಅಹಂಕಾರ ಬಂದುಬಿಡ್ತದೆ. ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಬಹಳ ಬಹಳ ಕಷ್ಟ. ಧರ್ಮ ಮಾರ್ಗವು ಸ್ವಾಭಾವಿಕವಾಗಿ ಕಷ್ಟ. ಆ ಧರ್ಮ ಮಾರ್ಗಕ್ಕೆ ನಾವು ಹೊಂದಿಕೊಂಡ ಮೇಲೆ ಅಹಂಕಾರದಿಂದ ದೂರ ಇರುವುದು ಬಹಳ ಕಷ್ಟ. ಅದನ್ನು ಮೆಟ್ಟಿ ನಿಂತು ನಿಜವಾಗ್ಲೂ ಪರಮಾತ್ಮನನ್ನು ನೋಡಬಲ್ಲ. ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಈಗ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಆಢ್ಯ ಕೂಡಿದವನು. ಯಾವುದರಿಂದಾಗಿ? ಧನಾದಿ ಸಂಪತ್ತಿನಿಂದಾಗಿ ನನಗೆ ವಿಪುಲವಾದ ಸಂಪತ್ತಿದೆ. ಅಭಿಜನವಾನ್ ಅರ್ಥಾತ್ ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ನಾನು. ನನ್ಯಾರು ಕೇಳೋರು? ನನ್ಯಾರು ಕೇಳ್ತಾರೆ? ಇಂತಹ ಸ್ವಾಮಿಗಳ ಪರಂಪರೆಯಲ್ಲಿ, ಇಂತಹ ದಾಸರ ಪರಂಪರೆಯಲ್ಲಿ ಬಂದವನು ನಾನು ಅಂತ ಹೇಳೋದು. ದಾಸರ ಒಂದು ಪದ್ಯನೂ ಬರ್ತವರದಿಲ್ಲ ಅವನಿಗೆ. ಅಂತಹ ಯತಿಗಳ ಪರಂಪರೆಯಲ್ಲಿ ಬಂದವರು ಅಂತ ಹೇಳೋದು ಚರ್ಮ ಶ್ಲೋಕ ಗೊತ್ತಿರೋದಿಲ್ಲ ಪುಣ್ಯಾತ್ಮನಿಗೆ. ತಗೊಂಡು ಏನು ಮಾಡ್ತೀವಿ? ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಮಾನರಾದವರು ಯಾರಿದ್ದಾರೆ? ಏನೇನು ಮಾಡ್ತೀನಿ ನಾನು? ಯಕ್ಷೇ, ಯಜ್ಞಾದಿಗಳನ್ನು ಮಾಡ್ತೇನೆ. ದಾಸ್ಯಾಮಿ, ದಾನಾದಿಗಳನ್ನು ಮಾಡ್ತೇನೆ. ಮೋದಿಷ್ಯ, ಎಲ್ಲರಿಗೂ ಆನಂದವನ್ನು ಕೊಡ್ತೇನೆ. ನನ್ನಂತಹ ವ್ಯಕ್ತಿ ಇದರಲ್ಲಿ ಯಾರಿದ್ದಾರೆ? ಕೆಲವೊಂದು ಮಠಗಳೆಲ್ಲ ನೋಡಿದ್ದೀನಿ ನಾನು. ಮಹಾ ಪಂಡಿತರು ಕುಳಿತಿರ್ತಾರೆ. ಇನ್ನೊಬ್ಬ ಶ್ರೀಮಂತ ತಿಂಗಳ ಮಠಕ್ಕೆ ಇಷ್ಟು ಅನುದಾನ ಅಂತ ಕೊಡ್ತಿರ್ತಾನೆ. ತೀರ್ಥದಲ್ಲೂ ಅಷ್ಟೇ, ತೀರ್ಥ ಕೊಡಬೇಕಾದ್ರೆ ಮೊದಲು ದೊಡ್ಡವರಿಂದ ಶುರು ಆಗಬೇಕು. ಅನುದಾನ ಕೊಡ್ತಾನೆ, ಅವನಿಗೆ ಮೊದಲು ತೀರ್ಥ ವಿಚಾರ ಮಾಡಿ. ಕಣ್ಣಾರೆ ಕಂಡಿದ್ದನ್ನು ಹೇಳ್ತಾ ಇದ್ದೇನೆ. ಪಂಡಿತರೇನು ಮನಸ್ಸಲ್ಲಿ ಅನ್ಕೊಳ್ಳೋದಿಲ್ಲ. ಒಂದು ವೇಳೆ ಅನ್ಕೊಂಡ್ರೆ ಅವ್ರು ಪಂಡಿತರೇ ಅಲ್ಲ, ಅದಕ್ಕೆ ಜಗಳ ತೆಗೆದ್ರೆ ಪಂಡಿತರೂ ಅಲ್ಲ. ಆ ಸಮಯದಲ್ಲಿ ನಾ ಇದ್ದಾಗ ಇನ್ನುಳಿದ ಅನೇಕ ಜನ ಪಂಡಿತರಿದ್ದರು, ಯಾರೂ ಕೂಡ ಏನೋ ತೆಗಿಲಿಲ್ಲ. ಹಂಗೆ ಅವ್ರು ಯಾರು ಏನಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ಮತ್ತೊಬ್ಬರಿಂದ ಹೀಗೆ ಅಂತ. ಇಲ್ಲಿ ದೊಡ್ಡವರು ಮಠಕ್ಕೆ ಯಾರು ಅನುದಾನ ಕೊಡ್ತಾರೋ ಅವರು ದೊಡ್ಡವರು. ಅವನು ನೋಡ್ರಿ ಎಷ್ಟು ಎದೆ ಸೆಟಿಸಿ ತಗೊಳ್ಳೋದು ಹೇಳ್ರಿ. ಅದನ್ನ ಅದು ವಿನಮ್ರತೆ ಇಲ್ಲ. ಮೊದಲು ಆಚಾರಗಳದಾಗ್ಲಿ. ಇದೇ ನಮ್ಮ ಅವನತಿಗೆ ಕಾರಣ. ನಾನು ಬೇಕಾದಷ್ಟು ಯಜ್ಞವನ್ನು ಮಾಡಿದ್ದೇನೆ, ಬೇಕಾದಷ್ಟು ಪಂಡಿತರನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗಿದ್ದೇನೆ. ಇನ್ನು ಪುಣ್ಯ ಅನ್ನೋದು ಸುಮ್ಮನೆ ಇರಬೇಕು. ಅದರಿಂದ ಅಹಂಕಾರ ಕೊಡೋದ್ರಿಂದ ಏನು ಬರ್ತದೆ? ನೀ ಏನೇನು ಎಷ್ಟೋ ಜನ ನೀ ಯಜ್ಞ ಮಾಡಿದ್ದೀಯೋ, ದಾನ ಮಾಡಿದ್ದೀಯೋ, ಅಥವಾ ತೀರ್ಥಯಾತ್ರೆ ಕರ್ಕೊಂಡು ಹೋಗಿದ್ದೀಯೋ ಪಂಡಿತರ ಸಮೂಹವನ್ನು, ಎಷ್ಟು ಪುಣ್ಯ ಬಂತೋ ಅಷ್ಟು ಈ ಒಂದು ಕ್ಷಣದ ಅಹಂಕಾರದಿಂದಾಗಿ ಸರ್ವವೂ ನಾಶವಾಗುತ್ತೆ. ಆ ಪುಣ್ಯ ರಾಶಿ ಸಂಪೂರ್ಣ ಸುಟ್ಟು ಹೋಗುತ್ತೆ. ಹತ್ತಿಯ ಸಮೂಹಕ್ಕೆ ಒಂದು ಸಣ್ಣ ಬೆಂಕಿ ಕಿಡಿ ಬಿದ್ದರೆ ಹೇಗೆ ಹೊತ್ತು ಉರಿಯುತ್ತೋ ಹಾಗೆ ಆಗಿ ಹೋಗುತ್ತೆ. ಇನ್ನೇನು ಉಳಿತು? ಈ ರೀತಿ
ಅಜ್ಞಾನ ವಿಮೋಹಿತಾ, ಅಜ್ಞಾನದಿಂದ ಮೋಹಕ್ಕೆ ಬಲಿಯಾಗಿರ್ತಾರೆ ಜನರು. ಅವರು ಆಸುರಿ ಸ್ವಭಾವದವರು. ನೋಡ್ರಿ, ಎಲ್ಲ ಧಾರ್ಮಿಕ ಕರ್ಮಗಳನ್ನು ಮಾಡಿಯೇನೇ ಇಂತಹ ಹಣೆ ಬರಹ ಇದೆ. ಅದು ಬಿಟ್ಟು ಶಾಸ್ತ್ರ ವಿರುದ್ಧವಾದ ಕರ್ಮವನ್ನು ಮಾಡಿದವರಿಗಂತರೂ ಹರೇ ನಮಃ. ಅರ್ಥವರ್ಕೊಳ್ಳಿ. ಆಢ್ಯ, ನನಗೆ ಸಮೃದ್ಧವಾದ ಸಂಪತ್ತಿದೆ. ಆಢ್ಯ, ನನಗೆ ಸಮೃದ್ಧವಾದ ಸಂಪತ್ತಿದೆ. ಅಭಿಜನವಾನ್, ಸತ್ಕುಲ ಪ್ರಸೂತನಾಗಿದ್ದೇನೆ. ಅಭಿಜನವಾನ್ ಅಸ್ಮಿ, ಸತ್ಕುಲ ಪ್ರಸೂತನಾಗಿದ್ದೇನೆ. ಕೋನ್ಯೋಸ್ತಿ ಸದೃಶೋಮಯ, ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಮಾನರಾದವರು ಯಾರಿದ್ದಾರೆ? ಹೇಗಿದೆ ನೋಡಿ. ಏನೇನು ಮಾಡಿ ನಾನು? ಯಕ್ಷೇ, ಯಜ್ಞಗಳನ್ನು ಮಾಡುತ್ತೇನೆ. ದಾಸ್ಯಾಮಿ, ದಾನ ಮಾಡುತ್ತೇನೆ. ಮೋದಿಷ್ಯ, ಆನಂದಿಸುತ್ತೇನೆ. ಮೋದಿಷ್ಯ, ಆನಂದಿಸುತ್ತೇನೆ. ಇತಿ, ಈ ರೀತಿಯಾಗಿ ಅಜ್ಞಾನ ವಿಮೋಹಿತಾ, ಅಜ್ಞಾನದಿಂದ ಮೋಹಕ್ಕೆ ಬಲಿಯಾದವರು. ಬಲಗೈಯಿಂದ ಕೊಟ್ಟಿರುವಂತಹ ದಾನ ಧರ್ಮಾದಿಗಳು ಮಾಡಿರುವಂಥ ಬಲಗೈಯಿಂದ ಎಡಗೈ ಗೊತ್ತಾಗಬಾರ್ದು ಅಂತ ಇದೆ. ಅರ್ಥಾತ್ ನಾವು ಏನು ಪುಣ್ಯಕರ್ಮಗಳನ್ನು ಮಾಡಿರುತ್ತೇವೆ ಅದನ್ನು ಮರೆತು ಬಿಡಬೇಕ್ರಿ. ಏನೂ ಮಾಡಿಲ್ಲ, ಇನ್ನೂ ಮಾಡಬೇಕು ಅನ್ನೋ ಭಾವನೆಯಲ್ಲಿದ್ದಾಗ ಮಾತ್ರ ನಮ್ಮ ಉದ್ಧಾರ. ಆಯ್ತಪ್ಪ ಇಷ್ಟು ಸಾಕು, ಅಷ್ಟಕ್ಕೆ ತೃಪ್ತಿ ಪಟ್ಟರೆ ಮುಗಿದೋಯ್ತು. ಹೀಗಾಗತ್ತೆ. ಪರಮಾತ್ಮನು ಅಲ್ಲಿಂದ ಕೂತಲ್ಲೇ ತೃಪ್ತಿ ಪಟ್ಬಿಡ್ತಾನೆ. ಅಲ್ಲೇ ರೀ ಸಾಕು, ಅದೇ ತೃಪ್ತಿ ಅಂದ್ಬಿಡ್ತಾನೆ. ಏನು ಮೋಕ್ಷಕ್ಕೆ ಹೋದವರು ನಾವೆಲ್ಲ ಅನ್ಕೊಂಡಿರ್ತೀವಿ, ಮೋಕ್ಷಕ್ಕೆ ಹೋದರೆ ಮುಗಿದ್ರೆ ಸುಖ. ಸುಖ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಎಲ್ಲ ಕರ್ಮಗಳನ್ನು ಮಾಡ್ತಿರ್ತಾರೆ ಅಲ್ಲಿ ಮೋಕ್ಷಕ್ಕೆ ಹೋದವರು. ಮುಕ್ತರೂ ಕೂಡ ಸಕಲ ಕರ್ಮಗಳನ್ನು ಮಾಡ್ತಿರ್ತಾರೆ. ಕರ್ಮ ಯಾರನ್ನೂ ಬಿಡೋದಿಲ್ಲ, ಅನಿವಾರ್ಯ ಮಾಡಲೇಬೇಕವರು. ಮಾಡದೇ ಹೋದರೆ ತೊಂದರೆ ಇಲ್ಲ, ಅವರೇ ಮತ್ತೆ ವಾಪಸ್ ರಿಟರ್ನ್ ಇಲ್ಲ ಅವರಿಗೆ, ಆದರೂ ಮಾಡ್ತಾರೆ. ನಮಗೆ ನಾವು ಯಾಕೆ ಕರ್ಮಗಳನ್ನು ಮಾಡ್ತೇವೆ? ಮೋಕ್ಷ ಸಿಗಬೇಕು ಅಂತ. ಬಿಟ್ಬಿಡ್ರಿ ಮೋಕ್ಷ, ಅಟ್ಲೀಸ್ಟ್ ಸ್ವರ್ಗ ಆದರೂ ಸಿಗಲಿ ಅಂತ. ಹೀಗಾಗತ್ತೆ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ನಾವು ಧಾರ್ಮಿಕ ಕೆಲಸಗಳನ್ನು ಮಾಡಿದರೂ ಅಹಂಕಾರಾದಿಗಳು ಕೊಡಬಾರದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.